ಇದೇ ತಿಂಗಳ 13 ಭಾನುವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ನಡೆಯುತ್ತಿದ್ದು, ನಮ್ಮ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಅವರ ಬೆಂಬಲದೊಂದಿಗೆ ವೇದಬ್ರಹ್ಮ ಭಾನುಪ್ರಕಾಶ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. APS ಕಾಮರ್ಸ್ ಕಾಲೇಜಿನ ಆವರಣದಲ್ಲಿ ಈ ಚುನಾವಣೆ ಬೆಳಗ್ಗೆ 8ರಿಂದ 4 ಗಂಟೆವರೆಗೂ ನಡೆಯುತ್ತಿದ್ದು, ತಾವೆಲ್ಲರೂ ಸಹ ಬಂದು AKBMS ಮೆಂಬರ್ಸ್ ಆಗಿರ್ತಕ್ಕಂಥವರು ತಮ್ಮ ಮತವನ್ನು ಚುನಾಯಿಸಬೇಕಾಗಿ ಎಲ್ಲರನ್ನೂ ವಿನಂತಿ ಮಾಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾವಾರ್ನಲ್ಲಿ ರವಿಕುಮಾರ್ ಆರ್ ಕ್ರಮ ಸಂಖ್ಯೆ ನಂಬರ್ 4, ಸುನಿಲ್ ಲಕ್ಯ ಕ್ರಮ ಸಂಖ್ಯೆ ನಂಬರ್ 10, ಪವಮಾನ ಕ್ರಮ ಸಂಖ್ಯೆ ನಂಬರ್ 3, ಶಶಿಕಲಾ ಕ್ರಮ ಸಂಖ್ಯೆ ನಂಬರ್ 8 ನಾವು ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯುತ್ತಿದ್ದು, ತಮ್ಮ ಎಲ್ಲರ ಬೆಂಬಲ ಸೂಚಿಸಿ ನಮ್ಮನ್ನು ಜಯಶೀಲನಾಗಿ ಮಾಡಿ ನಾವು ಹೆಚ್ಚು ಕೆಲಸ ಮಾಡಲು ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಅನುಕೂಲ ಮಾಡಬೇಕೆಂದು ಈ ಮೂಲಕ ನಾನು ವಿನಂತಿಯನ್ನು ಮಾಡುತ್ತಿದ್ದೇನೆ. ನಮ್ಮ ಈ ದಕ್ಷಿಣ ಬೆಂಗಳೂರು ಜಿಲ್ಲಾವಾರ್ನ ತಂಡ ಕಳೆದ 3 ವರ್ಷಗಳಿಂದ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಅವರ ನೇತೃತ್ವದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ನಾವು ಯಾವಾಗಲೂ ಒಂದು ಮಾತು ಹೇಳ್ತೀವಿ, ಅಂಬ್ಲಿ ಕಂಬ್ಲಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ. ಸೊ ನಾವು ಏನೇ ಮಾಡಿದ್ರೂ ಸಹ ನಾವೊಂದು ಪ್ರಭಾವವನ್ನು ಬೀರಬೇಕು. ಅದರಿಂದ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ವಿಜಯಾಶ್ವತ ಕಾಲ್ನಡಿಗೆ ಆಗಿರ್ಬೋದು, ಶೃಂಗೇರಿ ಸಮಾವೇಶ ಆಗಿರ್ಬೋದು, ಕಾಶಿ ಯಾತ್ರೆ ಆಗಿರ್ಬೋದು, ಮೇಲೆ ಕಟ್ಟಿರ್ತಕ್ಕಂಥ 4ನೇ ಮಹಡಿಯಲ್ಲಿ ಆಡಿಟೋರಿಯಂ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಎಂಟರ್ಪ್ರೆನ್ಯೂರ್ಸ್ಗೆ ಕಡಿಮೆ ಬಡ್ಡಿ ದರದಲ್ಲಿ VCBಯಿಂದ ಲೋನ್ ಕೊಡಿಸಿರ್ತಕ್ಕಂಥದ್ದಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ವಿಶ್ವಾಮಿತ್ರ ಸಮಾವೇಶದಲ್ಲೂ ಸಹ ನಾವು ಸಂಗ್ರಹಣೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ, ಇದರ ಜೊತೆಗೆ ನಮ್ಮ ಈ 4 ಜನ ತಂಡ ಏನಿದ್ದೀವಿ, ನಾನು ರವಿಕುಮಾರ್ ಆರ್, ಸುನೀಲ್ ಲಕ್ಯ, ಶಶಿಕಲಾ ಹಾಗೂ ಪವಮಾನ, ನಾವು ಈಗ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ತಮ್ಮೆಲ್ಲರ ಬೆಂಬಲ ನಮಗೆ ಸಿಕ್ಕಿದ್ದೇ ಆದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ನಾವು ಕೆಲಸ ಮಾಡಿ ನಮ್ಮ ಸಂಘ ಹಾಗೂ ನಮ್ಮ ಬ್ರಾಹ್ಮಣ ಸಂಘಟನೆಯನ್ನು ಇನ್ನೂ ಬಲಪಡಿಸಬೇಕೆಂದು ನಾವು ಅಂದ್ಕೊಳ್ತಾ ನಮಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ತಮ್ಮ ಮತ ನಮಗೆ ಬಹಳ ಮುಖ್ಯವಾದದ್ದು. ಮತ ನೀಡಿ ಆಮೇಲೆ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ, ಹಾಗೆ ನಾವು ಕೆಲಸ ಮಾಡದೇ ಇದ್ರೆ ನೀವು ನಮ್ಮನ್ನು ಕೇಳ್ಬೋದು, ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ನಮಗೆ ಈ ಬಾರಿ ಒಂದು ಸತಿ ಅವಕಾಶ ಮಾಡಿ, ಇದು ಮೊದಲನೇ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲಾವಾರ್ ನಡೀತಾ ಇದೆ. 4 ಜನ ಕಣಕ್ಕಿಳಿದಿದ್ದೇವೆ. ನಮ್ಮ 4 ಸಿಂಡಿಕೇಟ್ಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಜಯಶೀಲನಾಗಿ ಮಾಡಿ, ನೀವು ಅನಂತರ ನೀವೇ ನಮ್ಮ ಕೆಲಸ ಕಾರ್ಯ ನೋಡಿ ಪ್ರಶಂಸೆ ವ್ಯಕ್ತಪಡಿಸ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.